ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ಬೇಸಿಗೆ ಬಂದ್ರೆ ಸಾಕು ಹಣ್ಣುಗಳ ರಾಜ ಮಾವಿನ ಹಣ್ಣಿಗೆ ಭಾರಿ ಬೇಡಿಕೆ. ಒಳ್ಳೆಯ ರುಚಿಯ ಜೊತೆಗೆ ಈ ಹಣ್ಣು ಅದ್ಭುತ ಪೋಷಕಾಂಶಗಳನ್ನ ಕೂಡ ಹೊಂದಿದೆ. ಹಣ್ಣು ಮಾತ್ರ ಅಲ್ಲ, ಮಾವಿನ ಸಿಪ್ಪೆಯಲ್ಲೂ ರೋಗ ನಿರೋಧಕ ಶಕ್ತಿ ಇದೆ. ಕ್ಯಾನ್ಸರ್ ವಿರೋಧಿ ಗುಣಗಳು ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಈ ಹಣ್ಣಿನ ಸಿಪ್ಪೆ ಪ್ರಯೋಜನಕಾರಿ ಎಂಬುದು ನಿಮಗೆ ಗೊತ್ತೇ. ಹಾಗಿದ್ರೆ ಆರೋಗ್ಯಕ್ಕೆ ಮಾವಿನ ಹಣ್ಣಿನ ಸಿಪ್ಪೆಯ ಪ್ರಯೋಜನಗಳೇನು ಎಂಬುದನ್ನ ಈ ಸ್ಟೋರಿಯಲ್ಲಿ ನೋಡಿ. ಕೆಲವು ಹಣ್ಣುಗಳನ್ನ ಸಿಪ್ಪೆ ಸಮೇತವಾಗಿ ತಿನ್ಬೇಕೆಂದು ವೈದ್ಯರು ಸೂಚಿಸ್ತಾರೆ. ಏಕೆಂದ್ರೆ ಹಣ್ಣಿಗಿಂತ ಅದರ ಸಿಪ್ಪೆಯಲ್ಲಿ ಪೋಷಕಾಂಶ ಅಧಿಕ ಆಗಿರುತ್ತೆ. ಹಾಗೆ ಮಾವಿನ ಹಣ್ಣಿನ ಸಿಪ್ಪೆಯು ವಿಟಮಿನ್ ಎ, ಸಿ, ಕೆ, ಫೋಲೇಟ್, ಮೆಗ್ನೀಷಿಯಂ, ಕೊಲಿನ್, ಪೊಟ್ಯಾಷಿಯಂಗಳನ್ನ ಒಳಗೊಂಡಿದೆ. ಜೊತೆಗೆ ಮಾವಿನ ಸಿಪ್ಪೆಯಲ್ಲಿ ಫೈಬರ್, ರೋಗ ನಿರೋಧಕಗಳು, ಕ್ಯಾರೋಟಿನಾಯ್ಡ್ಗಳು ಮತ್ತು ಪಾಲಿಫಿನಾಲ್ಗಳು ಇದು ಹೃದಯ ಕಾಯಿಲೆ ಮತ್ತು ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುತ್ತೆ. ಹೀಗಾಗಿ ಮಾವಿನ ಹಣ್ಣಿನ ಸಿಪ್ಪೆಯು ದೇಹದ ಆರೋಗ್ಯವನ್ನ ಉತ್ತಮವಾಗಿರಿಸಲು ಸಹಾಯಕ ಎನ್ನಲಾಗುತ್ತೆ. ಇನ್ನು ಮಾವಿನ ಸಿಪ್ಪೆ ಯಾವ್ಯಾವ ರೋಗಗಳಿಗೆ ಮದ್ದು ಎಂಬುದನ್ನು ನೋಡುವುದಾದ್ರೆ ಇದು ಕ್ಯಾನ್ಸರ್ ಅನ್ನ ತಡೆಯುತ್ತೆ. ಕೆಲವು ಅಧ್ಯಯನಗಳ ಪ್ರಕಾರ ಮಾವಿನ ಸಿಪ್ಪೆಗಳ ಸಾರಗಳು ಕ್ಯಾನ್ಸರ್ ನಿವಾರಕ ಗುಣಗಳನ್ನ ಹೊಂದಿದೆ. ಇದರ ಮ್ಯಾಂಗಿಫೆರಿನ್ ನಂತಹ ಸಂಯುಕ್ತಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆ ಕಡಿತಗೊಳಿಸಲು ಸಹಾಯ ಮಾಡುತ್ತೆ. ಮಾವಿನ ಸಿಪ್ಪೆಯಲ್ಲಿ ಫೈಬರ್ ಸಮೃದ್ಧವಾಗಿದೆ. ಹೀಗಾಗಿ ಹೃದಯ ಸಂಬಂಧಿ ಕಾಯಿಲೆ ದೂರ ಮಾಡಲು ಇದು ಉತ್ತಮ. ಹಾರ್ವರ್ಡ್ ಅಧ್ಯಯನದ ಪ್ರಕಾರ ಮಾವಿನ ಸಿಪ್ಪೆಯು ತುಂಬಾ ನಾರಿನಿಂದ ಕೂಡಿದ್ದು, ಈ ಸಿಪ್ಪೆಯನ್ನ ಸೇವಿಸುವವರು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಬಲಿಯಾಗುವ ಸಾಧ್ಯತೆಗಳು 40% ಕಡಿಮೆ ಎಂದು ಹೇಳಲಾಗುತ್ತೆ. ಹಾಗೂ ಮಾವಿನ ಸಿಪ್ಪೆಯು ಫೈಬರ್ನಲ್ಲಿ ಸಮೃದ್ಧವಾಗಿರುವುದರಿಂದ ಜೀರ್ಣಾಂಗ ವ್ಯವಸ್ಥೆಗೂ ಒಳ್ಳೆಯದು. ಮಧುಮೇಹ ವಿರೋಧಿ ಗುಣಗಳು ಇದರಲ್ಲಿದೆ. ಮಾವಿನ ಸಿಪ್ಪೆಯಿಂದ ಚಹಾ ಅಥವಾ ಡಿಟಾಕ್ಸ್ ನೀರು ತಯಾರಿಸಿ ಕುಡಿಯುವುದರಿಂದ ಸಕ್ಕರೆ ಮಟ್ಟವನ್ನ ಸುಧಾರಿಸುತ್ತೆ. ಮಾವಿನ ಸಿಪ್ಪೆಗಳಲ್ಲಿ ಕಂಡುಬರುವ ಮ್ಯಾಂಗಿಫೆರಿನ್ ನಂತಹ ಸಂಯುಕ್ತಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಲು ಮತ್ತು ಇನ್ಸುಲಿನ್ ಸೂಕ್ಷ್ಮತೆಯನ್ನ ಸುಧಾರಿಸಲು ಸಹಾಯ ಮಾಡುತ್ತೆ. ಬಾಯಿಯ ಆರೋಗ್ಯಕ್ಕೆ ಇದು ಉತ್ತಮ. ಮಾವಿನ ಸಿಪ್ಪೆಗಳು ಆಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳನ್ನು ಹೊಂದಿರುವ ಜೈವಿಕ ಸಂಯುಕ್ತಗಳನ್ನು ಒಳಗೊಂಡಿದ್ದು, ಅದು ಬಾಯಿಯ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ತಡೆಯಲು ಸಹಾಯ ಮಾಡುತ್ತೆ. ಮಾವಿನ ಸಿಪ್ಪೆಗಳನ್ನು ಅಗೆಯುವುದು ಅಥವಾ ಮೌತ್ ವಾಶ್ ಮಾಡೋದ್ರಿಂದ ದಂತಕ್ಷಯ ಮತ್ತು ಒಸಡು ಕಾಯಿಲೆಯ ಅಪಾಯವನ್ನು ಕಡಿಮೆಯಾಗುತ್ತೆ. ಮಾವಿನ ಸಿಪ್ಪೆಯಿಂದ ಗಾಯ ಗುಣಪಡಿಸಬಹುದು. ಮಾವಿನ ಹಣ್ಣಿನ ಸಿಪ್ಪೆಯಲ್ಲಿ ಕಂಡುಬರುವ ಟ್ಯಾನಿನ್ಗಳು ಮತ್ತು ಫ್ಲೇವನಾಯ್ಡ್ಗಳು ಗಾಯವನ್ನು ಗುಣಪಡಿಸುವ ಶಕ್ತಿ ಹೊಂದಿರುತ್ತೆ ಎಂದು ಕೆಲವು ಅಧ್ಯಯನಗಳು ತಿಳಿಸಿವೆ. ಮಾವಿನ ಸಿಪ್ಪೆಯ ಸಾರವನ್ನ ಗಾಯಗಳಿಗೆ ಹಚ್ಚುವುದು ಅಥವಾ ಗಾಯದ ಡ್ರೆಸ್ಸಿಂಗ್ಗಳಲ್ಲಿ ಸೇರಿಸುವುದರಿಂದ ಗಾಯ ಗುಣಪಡಿಸುವ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತೆ ಮತ್ತು ಸೋಂಕಿನ ಅಪಾಯವನ್ನು ಕಡಿಮೆಯಾಗಿಸುತ್ತೆ. ಇನ್ನು ಈ ಸಿಪ್ಪೆ ಉರಿಯೂತ ನಿವಾರಕವಾಗಿದೆ. ಮಾವಿನ ಸಿಪ್ಪೆಗಳಲ್ಲಿರುವ ಕೆಲವು ಅಂಶಗಳು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ. ಇವುಗಳನ್ನು ಸಂಧಿವಾತ ಮತ್ತು ಉರಿಯೂತದ ಕರುಳಿನ ಕಾಯಿಲೆಗಳಂತಹ ಪರಿಸ್ಥಿತಿಯಲ್ಲಿ ಸೇವಿಸಿದಾಗ ಉರಿಯೂತ ಕಡಿಮೆ ಮಾಡಲು ಇದು ಸಹಕರಿಸುತ್ತೆ. ಆರೋಗ್ಯವನ್ನ ಉತ್ತಮವಾಗಿಸುವುದು ಮಾತ್ರವಲ್ಲದೆ ಮಾವಿನ ಹಣ್ಣಿನ ಸಿಪ್ಪೆ ನೈಸರ್ಗಿಕ ಕೀಟನಾಶಕವಾಗಿಯೂ ಕೆಲಸ ಮಾಡುತ್ತೆ. ಈ ಸಿಪ್ಪೆಗಳು ಕೀಟನಾಶಕ ಗುಣಗಳನ್ನ ಹೊಂದಿರುವ ಮ್ಯಾಂಗಿಫೆರಿನ್ ಮತ್ತು ಬೆಂಜೋಫೆನನ್ ನಂತಹ ಸಂಯುಕ್ತಗಳನ್ನ ಹೊಂದಿರುತ್ತೆ. ಹೀಗಾಗಿ ಮಾವಿನ ಸಿಪ್ಪೆಯನ್ನ ಕೀಟಗಳು ಮತ್ತು ಕೀಟಗಳಿಂದ ಬೆಳೆಗಳನ್ನ ರಕ್ಷಿಸಲು ನೈಸರ್ಗಿಕ ಕೀಟನಾಶಕಗಳಾಗಿ ಬಳಸಬಹುದು. ಇದು ರಾಸಾಯನಿಕ ಕೀಟನಾಶಕಗಳ ಅಗತ್ಯವನ್ನ ಕಡಿಮೆ ಮಾಡುತ್ತೆ. ಇಷ್ಟೆಲ್ಲ ಕಾಯಿಲೆಗಳಿಗೆ ಮದ್ದಾಗಿರುವ ಮಾವಿನ ಸಿಪ್ಪೆಯನ್ನ ಹೇಗೆ ಬಳಸಬಹುದು ಎನ್ನುವುದನ್ನ ಸಂಕ್ಷಿಪ್ತವಾಗಿ ತಿಳಿಯುವುದಾದ್ರೆ, ಸಿಪ್ಪೆ ಬಳಸುವ ಮೊದಲು ಅದನ್ನ ಸಂಪೂರ್ಣವಾಗಿ ಸ್ವಚ್ಛವಾಗಿ ತೊಳಿಬೇಕು. ನಂತರ ಈ ಸಿಪ್ಪೆಗಳನ್ನ ಒಣಗಿಸಿ ನುಣ್ಣಗೆ ಪುಡಿ ಮಾಡಿ ಚಟ್ನಿಗಳು ಅಥವಾ ಸ್ಮೂದಿಗಳಂತಹ ಅಡುಗೆ ವಿಧಾನಗಳಲ್ಲಿ ಇದನ್ನ ಸೇರಿಸಬಹುದು. ಅಲ್ಲದೆ ಮಾವಿನ ಸಿಪ್ಪೆಯು ರೋಗ ನಿರೋಧಕಗಳು ಮತ್ತು ನಾರನ್ನ ಹೊಂದಿರುವುದರಿಂದ ಇದು ಚಹಾವನ್ನ ತಯಾರಿಸಲು ಸೂಕ್ತ ಆಗಿದೆ. ಮತ್ತು ಮಾವಿನ ಸಿಪ್ಪೆಗಳನ್ನ ಎಣ್ಣೆ ಅಥವಾ ತುಪ್ಪದಲ್ಲಿ ಜೀರಿಗೆ ಮತ್ತು ಉಪ್ಪಿನೊಂದಿಗೆ ಹುರಿದು ಅನ್ನ ಮತ್ತು ಬೇಳೆಯೊಂದಿಗೆ ಸೇವಿಸುವುದರಿಂದ ಊಟದ ರುಚಿ ಹಾಗೂ ಆರೋಗ್ಯವನ್ನ ಇದು ಹೆಚ್ಚಿಸುತ್ತೆ. ನೋಡಿ, ಇಷ್ಟೊಂದು ಪ್ರಯೋಜನವಿರುವಂತಹ ಮಾವಿನ ಸಿಪ್ಪೆಯನ್ನ ಹಣ್ಣು ಸೇವಿಸಿದ ಬಳಿಕ ಎಸೆದು ಬಿಡ್ತೇವೆ. ಆದ್ರೆ ಸಿಪ್ಪೆಯನ್ನ ಸ್ವಚ್ಛಗೊಳಿಸಿ ಆಹಾರದಲ್ಲಿ ಬಳಸೋದ್ರಿಂದ ಅನೇಕ ಕಾಯಿಲೆಗಳನ್ನ ದೂರ ಮಾಡಿ ದೇಹವನ್ನ ಆರೋಗ್ಯವಾಗಿ ಇಟ್ಟುಕೊಳ್ಳಬಹುದು.
ಇದಾಗಿತ್ತು ಮಾವಿನ ಹಣ್ಣಿನ ಸಿಪ್ಪೆಯ ಪ್ರಯೋಜನಗಳ ಕುರಿತು ವಿಶೇಷ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೇವೆ. ಇದು 1 ಪಾಯಿಂಟ್ ಟಿವಿ.